ಈ ಕಡೆ ಹೂವಿನ ಹಾಕ್ಬಿಟ್ಟು ತೋರಣ ಕಟ್ಬಿಟ್ಟು ಬಹಳ ಚೆನ್ನಾಗಿ ಅಲಂಕಾರ ಮಾಡಿದೆ ಗೈಸ್. ಇಲ್ಲಿ ಬಂದಿದ್ದೀವಿ ಷಣ್ಮುಖ ದೇವಸ್ಥಾನ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲೆಲ್ಲ ಪೂಜೆ ಮಾಡಿದ್ರೆ ಹಂಗೆ ಆಶೀರ್ವಾದ ತಗೊಂಡು ದೇವರೇ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ತಗೊಂಡು ಈ ಕಡೆ ನೋಡಿದ್ರೆ ಗೈಸ್ ಪೂಜೆ ಮೇಲೆ ಈ ಕಡೆ ಪಾನಕ ಅಂತೆ ಮತ್ತೆ ಹೆಸರು ಬೇಳೆ ಎಲ್ಲ ಕೊಡ್ತಾ ಇದಾರೆ. ಹಂಗೆ ಮಜ್ಜಿಗೆ ಕುಡ್ಕೊಂಡ್ಬಿಟ್ಬಿಟ್ಟು ಈ ಕಡೆ ಪಾನಕ ಕುಡ್ಕೊಂಡ್ಬಿಟ್ಟು ಬಹಳ ಚೆನ್ನಾಗಿತ್ತು. ಈ ಕಡೆ ಹೆಸರು ಬೇಳೆ ತಿನ್ಕೊಂಡ್ಬಿಟ್ಟು ಸಂಗೆ ತಿನ್ಕೊಂಡ್ಬಂದು ಈ ಕಡೆ ಸಿಕ್ಕಾಬಟ್ಟೆ ಜನ ಬಂದ್ರು ಗುರು. ನೋಡಿದ್ರು ಎಷ್ಟೊಂದು ಜನ ಬಂದ್ರು. ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ್. ಎಲ್ಲರಿಗೂ ಶ್ರೀರಾಮನವಮಿ. ಏನಪ್ಪ ಅಂದ್ರೆ ನನಗೆ ಊರಲ್ಲಿ ಇದ್ದಾಗಾದ್ರೆ ನಾವು ರಾಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತೆ ಮನೇಲೆಲ್ಲ ಹೆಸರು ಬೇಳೆ ಮಾಡಿಬಿಟ್ಟು ಪಾನಕ ಮಾಡಿ ಪೂಜೆ ಮಾಡ್ತಾ ಇದ್ರು. ಅದು ನನಗೆ ಇಲ್ಲಿ ಪಿ ಜಿಯಲ್ಲಿ ಇದೀನಲ್ಲ ಬೆಂಗಳೂರಲ್ಲಿ, ಇಲ್ಲಿ ನಿಯರಲ್ಲಿ ರಾಮನ ದೇವಸ್ಥಾನ ಇಲ್ಲ. ನನಗೊಂಥರ ಗಿಲ್ಟಿ ಫೀಲಿಂಗ್ ಆಗಿದೆ, ಏನಪ್ಪ ದೇವರೇ ಇಲ್ಲೆಲ್ಲಿ ದೇವಸ್ಥಾನ ಇಲ್ಲ ಅಂತೇಳಿ ಫೋನಲ್ಲೇ ಫೋಟೋ ತಗೊಂಡು ಬ್ಲೆಸ್ಸಿಂಗ್ ತೊಗೊಂಡು ಇದು ಮಾಡ್ಕೊಂಡೆ. ಪಕ್ಕದಲ್ಲೇ ನಮ್ಮ ಪಿ ಜಿ ಪಕ್ಕದಲ್ಲೇ ಷಣ್ಮುಖ ದೇವಸ್ಥಾನ ಐತೆ. ಅಲ್ಲೆಲ್ಲ ಪೂಜೆ ಮಾಡಿ ಏನಪ್ಪ ಸೌಂಡ್ ಈ ಥರ ಬರ್ತಿದೆ ಅಂತೇಳಿ ಪೂಜೆ ಮಾಡ್ತಾಯಿದ್ದು ಗಲ್ಗಂಟಲ್ಲಿ ಆಡಿಸ್ತಾ ಹೋದೆ ಕೆಳಗಡೆ. ಅಲ್ಲಿ ನೋಡಿದ್ರೆ ಪೂಜೆ ಎಲ್ಲ ಮಾಡಿದ್ರೆ ಫುಲ್ ಜನ ಎಲ್ಲ ಇದ್ದರು. ಮಜ್ಜಿಗೆ ಅಂತೆ, ಪಾನಕ ಅಂತೆ, ಹೆಸರು ಬೇಳೆ ಅಂತ ಎಲ್ಲ ಇಟ್ಕೊಂಡಿದ್ರು. ನಾನು ಪೂಜೆ ಮಾಡಿಕೊಂಡು ದೇವ್ರು ಹಿಂಗೆ ಅಂದ್ಕೊಂಡ್ಮೇಲೆ ಈ ರೀತಿ ದೇವ್ರ ಆಶೀರ್ವಾದ ಮತ್ತು ಬ್ಲೆಸ್ಸಿಂಗ್ ಬಂತಾರೆ ನನಗೆ ಪ್ರಸಾದ ಅನ್ನೋದು ಸೀರಿಯಸ್ ಅಡ್ಜಸ್ಟ್ ಅಂತ ಹೇಳ್ಬೋದು. ಇನ್ನೊಂದು ಬೆಸ್ಟ್ ಮೂಮೆಂಟ್ ನಾನು ನಿಮಗೆ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನಮ್ಮ ಅಜ್ಜಿ ರಾಮನ ಭಕ್ತಿ ಅಂದರೆ ಫುಲ್ಲು ಭಕ್ತಿ. ನಮ್ಮ ಅಜ್ಜಿಗೆ ರಾಮನ ಅಂದರೆ ಭಾಳ ಇಷ್ಟ. ನಮ್ಮ ಅಜ್ಜಿ ಮದುವೆ ಆಗಿರೋ ಮುಂಚೆ ರಾಮನ ಕಥೆ ಎಲ್ಲ ಓದ್ತಾಯಿದ್ರು ಎಲ್ಲ ಹೇಳ್ತಾಯಿದ್ರು. ಮತ್ತು ನಮ್ಮ ಅಜ್ಜಿಗೆ 4 ಜನ ಮಕ್ಕಳು. 4 ಜನಕ್ಕೆ ರಾಯಿಂದ ಸ್ಟಾರ್ಟ್ ಆಗುತ್ತೆ. ರಾಮನಾಥ್ ಗುಪ್ತಾ, ರಾಜೇಂದ್ರ ಗುಪ್ತಾ, ಮತ್ತು ರಘುನಾಥ್ ಗುಪ್ತಾ, ರವಿನಾಥ್ ಗುಪ್ತಾ, 4 ಜನಗೂ ಹಂಗೆ ಅಷ್ಟು ಭಕ್ತಿ ನಮ್ಮ ಅಜ್ಜಿಗೆ. ಅಂದರೆ ಒಂದಿನ ನಮ್ಮ ತಾತಂಗೆ ಹುಷಾರಿದ್ದಂಗೆ ಬೆಂಗಳೂರು ಹಾಸ್ಪಿಟ್ಲಿಂದ ಅವತ್ತು ದಿನ ರಾಮನ ದೇವಸ್ಥಾನ ಇತ್ತಲ್ಲ, ಅವತ್ತು ದಿನವೇ ನಾವು ಚೆಕಪ್ ಮಾಡ್ಸ್ಕೊಂಡು ಬರ್ತಾ ನಮ್ಮ ಅಜ್ಜಿ ಅನ್ಕೊಂತು ಏನಪ್ಪ ದೇವ್ರು ಇವತ್ತು ನಿಮಗೆ ಪೂಜೆ ಮಾಡಿಲ್ಲ, ಏನೂ ಮಾಡಿಲ್ಲ, ಬಾಧೆ ಪಟ್ಕೊಂಡು ನಮ್ಮ ಅಜ್ಜಿ ಹೇಳ್ತು ನಿನಗೆ ಪ್ರಸಾದ ಇಲ್ಲ ಏನಿಲ್ಲಪ್ಪ ದೇವ್ರೆ, ಏನಪ್ಪ ಹಿಂಗೆ ಅಂತೇಳಿ ನಮ್ಮ ಅಜ್ಜಿ ಬಾಧೆ ಪಡ್ತಾಯಿತ್ತು. 1 ಸೆಕೆಂಡ್ ಹಿಂಗೆ ಹೇಳ್ಮೇಲೆ ಅವಾಗ ಕಾರ್ನ ಸಡನ್ನಾಗಿ ನಿಲ್ಲಿಸ್ಬಿಟ್ರಿ. ಏನಪ್ಪ ಆಯ್ತು ಅಂತ ನೋಡಿದ್ರೆ ಎಲ್ಲ ನಿಲ್ಲಿಸ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ದಾರೆ. ಪಾನಕ ಅಂತೆ, ಹೆಸರು ಬೇಳೆ ಅಂತ ಎಲ್ಲ ಕೊಟ್ಬಿಟ್ಟು ತಗೊಳ್ರಪ್ಪ ಅಂತ ಹೇಳಿದ್ರು. ನಮ್ಮ ಅಜ್ಜಿ ಅಂದ್ಕೊಂಡು ಏನಪ್ಪ ದೇವ್ರೆ ಈ ರೀತಿನ ನಮಗೆ ಬಂದು ನಮ್ಮ ಆಶೀರ್ವಾದ ತಗೊಂಡು ನಮ್ಮ ಮಾಡಿದೆ ನೀನು ಸೀರಿಯಸ್ಲಿ ಅಂತೇಳಿ ಅಡ್ಜಸ್ಟ್ ಆಗಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ತಾತ ರಾಮನ ದೇವಸ್ಥಾನ ಇತ್ತಲ್ಲ ಇದೇ ದಿನ. ಮತ್ತು ನಮ್ಮ ತಾತ ಹೋಗ್ಬೇಕಾರೆ ನಾನು ಅವಾಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬ್ಲೆಸ್ಸಿಂಗ್ ತೊಗೊಂಬಂದಿದ್ದೆ. ನಮ್ಮ ತಾತ ಬ್ಯಾಂಕಿಗೆ ಹೋಗಿದ್ದೆ, ಆರ್ಯವೈಶ್ಯ ಬ್ಯಾಂಕಿಗೆ ಅಧ್ಯಕ್ಷ ನಮ್ಮ ತಾತ. 4 ಗಂಟೆಗೆ ಆಗೋಗುತ್ತೆ ಬ್ಯಾಂಕ್ ಆಗೋಗೋದು. ಮುಗಿಸ್ಕೊಂಬಂದು ನಮ್ಮ ತಾತ ಮುಗಿಸ್ಕೊಂಬಂದು ರಾಮನ ದೇವಸ್ಥಾನಕ್ಕೆ ಹೋಗೋಣ ಬಾರ ಅಂತೇಳಿ ಆಯ್ತು ಹೇಳ್ತದ ಹೋಗೋಣ ಅಂತ ಬೈಕಲ್ಲಿ ಹೋದ್ವಿ. ಹಾಗೆಲ್ಲ ಪೂಜೆ ಎಲ್ಲ ಆಗೋಗೈತೆ, ಮೆರವಣಿಗೆ ರೆಡಿ ಮಾಡ್ತಾಯಿದ್ರಲ್ಲ ಅವರೆಲ್ಲ. ಅಲ್ಲೆಲ್ಲ ಹೋದ್ಮೇಲೆ ನಮ್ಮ ತಾತಂಗೆ ಹೋದ್ಮೇಲೆ ಚೇರ್ ಕೊಟ್ಟರು, ಕುತ್ಕೊಂಡ್ರು. ನನಗೂ ಕೊಟ್ಟರು ಬೇಡ ಅಂಕಲ್ಲ ಅಂತ ನಮ್ಮ ತಾತಂಗೆ ಕೊಟ್ಟೆ. ಅಲ್ಲಿ ಕುತ್ಕೊಂಡು 15 ನಿಮಿಷ ಮಾತಾಡಿದ್ರು, ಇದು ಅಂತೇಳಿ ಮಾತಾಡಿಬಿಟ್ಟು ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡು ಬಂತು. ಅವಾಗ ಹೇಳ್ತಾಯಿದ್ರು ನಮ್ಮ ತಾತ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದು. ಅವಾಗೆಲ್ಲ ದೇವಸ್ಥಾನಕ್ಕೆಲ್ಲ ಬೆಲ್ಲ ಅಂತೆ, ಊಟ ಅಂತೆಲ್ಲ ಅನ್ನದಾನ ಎಲ್ಲ ಮಾಡ್ತಾಯಿದ್ರು. ಫುಲ್ಲು ಫೇಮಸ್ ಆ ಕಡೆ ನಮ್ಮ ತಾತ ಎಲ್ಲ. ಆಶೀರ್ವಾದ ತೊಗೊಂಡು ಹಿಂಗೆ ಬಂದ್ವಿ. ನಮ್ಮ ಪಾನಕಲ್ಲಿ ಖಾಲಿ ಆಗಿಬಿಟ್ಟಿದೆ, ದೇವಸ್ಥಾನ ಪ್ರಸಾದ ಕೊಡೋಕ್ಕೆ ಏನಿಲ್ಲ ಖಾಲಿ ಆಗ್ಬಿಟ್ಟು ಅಂತೇಳಿ ಅವ್ರ ಮನೆಗೆ ಇಟ್ಕೊಂಡಿರ್ತಾರಲ್ಲ, ಅವ್ರ ಮನೆಗಿರೋದು ತೊಗೊಂಡು ನಮ್ಮ ತಾತಂಗೂ ನನಗೂ ಕೊಟ್ಟರು ಪಾನಕ. ಸೀರಿಯಸ್ಲಿ ನನಗೆ ಒಂದು ಅಲ್ಲಿ ನೋಡ್ಮೇಲೆ ಶಾಕಬಿಟ್ಟೆ, ಏನಪ್ಪ ಜನ ಈ ರೀತಿಯೇ ಇರ್ತಾರೆ ಒಳ್ಳೆತನ ಇದ್ರೆ ಅಂತೇಳಿ. ಈ ಕಾಲದಲ್ಲಿ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ನಾವು ಕೆಟ್ಟೋರಾಗ್ಬಿಡ್ತೀವಿ. ಯಾಕಂದರೆ ಒಳ್ಳೇದಕ್ಕೆ ಕಾಲನೇ ಇಲ್ಲ, ಕೆಟ್ಟೋದಕ್ಕೆ ಕಾಲ ಅಂತ ಹೇಳುವುದು. ನಾವು ಹೋಗ್ಲಿ ಬಿಡೋ ಕ್ರಿಯೆಯಿಂದ ನಾವು ಒಳ್ಳೇದು ಮಾಡಿದ್ರು ಜನಕ್ಕೆ ನಮ್ಮ ಮೇಲೆ ಒಳ್ಳೆತನ ಇರೋದೇ ಇಲ್ಲ. ಕೆಟ್ಟೋನಾದರೆ ಒಂದು ಸತಿ ಕಲ್ಲು ಹಾಕಿದರೆ ನಾವು ಆಟೋಮೆಟಿಕಾಗಿ ಕೆಟ್ಟೋಗ್ಬಿಡ್ತೀವಿ ಅಂಥ ಕಾಲ ಇದು ಸೀರಿಯಸ್ಲಿ. ನಮ್ಗೆ ಅವಾಗ ಅನ್ನಿಸ್ತು ನಮ್ಮ ತಾತ ಇಷ್ಟು ಹೆಸರು ಸಂಪಾದನೆ ಮಾಡಿದ್ರಲ್ಲ, ನಾವು ಈ ಸ್ಥಾನಕ್ಕೆ ಹೋಗೋಕ್ಕೆ ಎಷ್ಟು ಕಷ್ಟಪಡಬೇಕು. ಯಾಕಂದರೆ ಒಳ್ಳೆ ಅನ್ಸ್ಕೊಳೋದು ಭಾಳ ಕಷ್ಟ ಈ ಕಾಲದಲ್ಲಿ. ಕೆಟ್ಟನ ಅನ್ಸ್ಕೊಂಡು 2 ನಿಮಿಷ ಏನೋ ಹಂಗೆ ಬರಲ್ಲ ಅಂತ ಒಂದು 2 ಮಾತು ಕೆಟ್ಟ ಮಾತು ಮಾತಾಡ್ಬಿಟ್ರೆ ಆಗೋತ್ತೆ, ಅಲ್ಲಿಗೆ ಫಿನಿಶ್. ನೀನು ಒಂದು ಲೈಫ್ನಾಗ ನಾನು ಕೆಟ್ಟನಾಗ್ಬಿಡ್ತೀಯ. ಆ ರೀತಿ ನಾನು ಸೀರಿಯಸ್ಲಿ ನನ್ನ ಬೆಸ್ಟ್ ಮೂಮೆಂಟ್ಸ್ ದೇವ್ರು ಅನ್ನೋದು ಎಲ್ಲಿ ಇಲ್ಲ. ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ದೇವ್ರು ಅಂದ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇವ್ರು ಇರುತ್ತೆ ಆಶೀರ್ವಾದ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್.